ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 1, ಸಂಚಿಕೆ 73, ಪುಟ ಸಂಖ್ಯೆ 419. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಇಂತಹ ವ್ಯಕ್ತಿಗಳು ಅಧಿಕ ಸಂಖ್ಯೆಯಲ್ಲಿದ್ದಾಗ ಒಂದು ಶಾಂತಿಪ್ರಿಯ ಮತ್ತು ಅಹಿಂಸಾತ್ಮಕ ಸಮಾಜ ನಿರ್ಮಾಣವಾಗುತ್ತದೆ. ಇಂತಹ ವ್ಯಕ್ತಿಗಳನ್ನು ಒಂದೆಡೆ ಸಾಮೂಹಿಕತೆಯಿಂದ ಒಟ್ಟುಗೂಡಿಸುವ ಅವಶ್ಯಕತೆ ಇವತ್ತಿದೆ. ಯಾಕೆಂದರೆ ಇಂತಹ ವ್ಯಕ್ತಿಗಳು ಬೇರೆ ಬೇರೆಯಾಗಿ ಇರುವುದರಿಂದ ಏನೂ ಮಾಡಲು ಸಾಧ್ಯವಾಗುವುದಿಲ್ಲ. ಸಮಾಜದಲ್ಲಿ ಶರೀರ ಪ್ರಧಾನವಾದ ವ್ಯಕ್ತಿಗಳು ಅಧಿಕವಾಗಿದ್ದು ಅವರದ್ದೇ ಬಹುಮತವಿರುವಾಗ ಈ ವ್ಯಕ್ತಿಗಳು ತಮ್ಮ ಅಸ್ತಿತ್ವವನ್ನು ಗುರುತಿಸಿಕೊಳ್ಳಲಾಗುತ್ತಿಲ್ಲ. ಅವರಿಗೆ ಅವರ ಜ್ಞಾನದ ಅರಿವನ್ನು ಮೂಡಿಸಬೇಕು. ಶರೀರ ಪ್ರಧಾನ ವ್ಯಕ್ತಿಗಳಿಂದ ಅವರು ವಿಶಿಷ್ಟವಾಗಿ ಇರುವ ಬಗ್ಗೆ ಅವರಿಗೆ ತಿಳುವಳಿಕೆ ನೀಡಬೇಕು. ತಮ್ಮ ಸ್ತರದ ಅರಿವು ಮೂಡಿದ ಕೂಡಲೇ ಅವರ ಇಡೀ ಜೀವನವೇ ರೂಪಾಂತರಗೊಳ್ಳುತ್ತದೆ. ಅವರೆಲ್ಲರೂ ಕರ್ಪೂರದಂತೆ ಕಾಯುತ್ತಾ ಕುಳಿತಿರುತ್ತಾರೆ. ಕೇವಲ ಬೆಂಕಿ ತಾಗಿಸಿದರೆ ಸಾಕು, ಜೋರಾಗಿ ಹೊತ್ತಿಕೊಳ್ಳುತ್ತವೆ. ಸ್ವಯಂ ಜಾಗೃತರಾಗಲು ಸಾಧ್ಯವಿಲ್ಲವಾದ್ದರಿಂದ ಅವರನ್ನು ಜಾಗೃತಗೊಳಿಸಲು ಯಾರಾದರೊಬ್ಬ ತಿಳುವಳಿಕೆಯುಳ್ಳ ವ್ಯಕ್ತಿಯ ಸಹಾಯ ಅವರಿಗೆ ಬೇಕು. ಇಂತಹ ಆತ್ಮಸ್ತರದ ಜನರು ಶಾರೀರಿಕ ಸ್ತರದ ಜನರಿಂದ ಮೇಲಿರುತ್ತಾರೆ. ಈ ಆತ್ಮಸ್ತರದ ಮನುಷ್ಯರಿಗಿಂತ ಇನ್ನೂ ಒಂದು ಸ್ತರವಿದೆ, ಅದು ಆಧ್ಯಾತ್ಮಿಕ ಸ್ತರ. ಸಮಾಜದಲ್ಲಿ ಈ ಸ್ತರದಲ್ಲಿರುವ ಜನರು ಬಹಳ ಕಡಿಮೆ, ಏಕೆಂದರೆ ಅಂತಹ ವ್ಯಕ್ತಿಗಳು ಸಮಾಜದಲ್ಲಿ ಇರುವುದಿಲ್ಲ. ಹಾಗಾಗಿಯೇ ಸಮಾಜದಲ್ಲಿ ಆಧ್ಯಾತ್ಮಿಕ ಪ್ರಗತಿ ಆಗುತ್ತಿಲ್ಲ. ಒಂದು ಆಧ್ಯಾತ್ಮಿಕ ಸ್ಥಿತಿ ಇರುತ್ತದೆ. ಅಂತಹ ಆಧ್ಯಾತ್ಮಿಕ ಸ್ಥಿತಿಯಲ್ಲಿ ತಂದೆ ತಾಯಿ ಆಧ್ಯಾತ್ಮಿಕ ಉದ್ದೇಶದಿಂದ ಆಧ್ಯಾತ್ಮಿಕ ಸಮಯದಲ್ಲಿ ತಮ್ಮಿಂದ ಒಬ್ಬ ಪುಣ್ಯಾತ್ಮನು ಜನ್ಮ ಪಡೆಯಲಿ ಎಂದು ಇಚ್ಛಿಸಿ ಏಕತೆಯನ್ನು ಸ್ಥಾಪಿಸಿದಾಗ ಅಂತಹ ಒಂದು ಪಿಂಡ ನಿರ್ಮಾಣವಾಗುತ್ತದೆ. ಆ ಪಿಂಡ ಉನ್ನತ ಆಧ್ಯಾತ್ಮಿಕ ಹಂತದಲ್ಲಿರುವ ಆತ್ಮಗಳನ್ನು ಆಕರ್ಷಿಸುತ್ತದೆ. ಅವು ಎಲ್ಲಕ್ಕಿಂತಲೂ ಉಚ್ಚ ಸ್ತರದ ಆತ್ಮಗಳಾಗಿರುತ್ತವೆ. 3 ಪ್ರಕಾರದ ಆತ್ಮಗಳು ಜನ್ಮವನ್ನು ತಳೆಯುತ್ತವೆ. ಒಂದು ವೇಳೆ ಶಾರೀರಿಕ ಸಂಬಂಧವು ಕಾಮ ವ್ಯಸನ ಸ್ತರದಿಂದಾದರೆ ಆಗ ಅಸುರ ಸ್ತರದ ಆತ್ಮದ ಜನ್ಮ ಉಂಟಾಗುತ್ತದೆ. ಒಂದು ವೇಳೆ ಶಾರೀರಿಕ ಸಂಬಂಧವು ಮಧುರ ಹಾಗೂ ಆತ್ಮಿಕ ಸ್ತರದಲ್ಲಾಗಿದ್ದರೆ ಮನುಷ್ಯ ಸ್ತರದ ಆತ್ಮದ ಜನ್ಮವಾಗುತ್ತದೆ. ಇಂತಹ ಆತ್ಮಕ್ಕೆ ಅಸುರ ಆತ್ಮಗಳ ಸಾಮೂಹಿಕತೆ ಸಿಕ್ಕಿದಾಗ ಆ ಮನುಷ್ಯ ಸ್ತರದ ಆತ್ಮ ಅಸುರ ಆತ್ಮವಾಗಿ ಬಿಡುತ್ತದೆ. ಆದರೆ ಪುಣ್ಯ ಆತ್ಮಗಳ ಸಾಮೂಹಿಕತೆ ಸಿಕ್ಕಿದರೆ ಅದು ಪುಣ್ಯಾತ್ಮವಾಗಿ ಬಿಡುತ್ತದೆ. 3ನೇ ಸ್ತರದ ಜನ್ಮವು ಯಾವುದೆಂದರೆ ಶಾರೀರಿಕ ಸಂಬಂಧವು ಧ್ಯಾನದ ಉಚ್ಚ ಆಧ್ಯಾತ್ಮಿಕ ಸ್ಥಿತಿಯಲ್ಲುಂಟಾಗುವಂತಹದ್ದು. ಒಂದು ವೇಳೆ ಅಂತ ಉಚ್ಚ ಅವಸ್ಥೆಯಲ್ಲಿ ಸಂಬಂಧವಾದರೆ ಆ ತಂದೆ ತಾಯಿ ದೇವಿ ಆತ್ಮಗಳ ಜನ್ಮ ನೀಡುತ್ತಾರೆ. ಎಲ್ಲವೂ ತಂದೆ ತಾಯಿಯರ ಆ ಸಮಯದ ಸ್ಥಿತಿಯನ್ನು ಅವಲಂಬಿಸಿದೆ. ಆದ್ದರಿಂದಲೇ ಒಂದೇ ತಂದೆ ತಾಯಿಯ ಮಕ್ಕಳು ಒಂದೇ ಮನೆಯಲ್ಲಿ ಒಂದೇ ರೀತಿಯ ಸಂಸ್ಕಾರದಲ್ಲಿ ಬೆಳೆಸಲಾಗಿದ್ದರೂ ಬೇರೆ ಬೇರೆಯಾಗಿ, ಅಂದರೆ ಪುಣ್ಯ ಆತ್ಮಗಳು ಮನುಷ್ಯ ಆತ್ಮಗಳು ಮತ್ತು ಅಸುರ ಆತ್ಮಗಳಾಗಿರುತ್ತಾರೆ. ವಿಶ್ವವು ಮನುಷ್ಯನಿಗಾಗಿ ಸೃಷ್ಟಿಯಾಗಿರುವ ಕಾರಣ ಮನುಷ್ಯ ವಿಶ್ವದ ಒಂದು ಪ್ರಮುಖ ಅಂಗ. ಪಿಂಡವೇ ಬ್ರಹ್ಮಾಂಡ, ಬ್ರಹ್ಮಾಂಡವೇ ಪಿಂಡ ಎಂದರೆ ಯಾವುದು ಪಿಂಡದಲ್ಲಿ ಇದೆಯೋ ಅದು ಬ್ರಹ್ಮಾಂಡದಲ್ಲೂ ಇದೆ, ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದು ಪಿಂಡದಲ್ಲೂ ಇದೆ. ಒಂದು ವೇಳೆ ಬ್ರಹ್ಮಾಂಡವನ್ನು ಸರಿಪಡಿಸಲು ಇಚ್ಛಿಸುವುದಾದರೆ ಪಿಂಡವನ್ನು ಸರಿಪಡಿಸು, ಆಗ ಬ್ರಹ್ಮಾಂಡ ಸರಿಯಾಗುತ್ತದೆ.
ವಿಶ್ವದಲ್ಲಿ ವಿಶ್ವಶಾಂತಿಯನ್ನು ಇಚ್ಛಿಸುವುದಾದರೆ ಮೊದಲು ಆ ವಿಶ್ವಶಾಂತಿಯ ಆರಂಭ ಆತ್ಮಶಾಂತಿಯಿಂದ ಆಗಲಿ. ಆ ಆತ್ಮಶಾಂತಿಯು ತನ್ನ ಆತ್ಮಶಾಂತಿಯಿಂದ ಪ್ರಾರಂಭವಾಗಬೇಕು. ಹಾಗೆಯೇ ಆತ್ಮಶಾಂತಿಯು ಉತ್ತಮ ಆತ್ಮಗಳ ಆಗಮನದಿಂದ ಆಗುತ್ತದೆ. ವಿಶ್ವಶಾಂತಿಯ ರಹಸ್ಯ ಕೂಡ ಈ ವಿಷಯವನ್ನು ಅವಲಂಬಿಸಿದೆ. ಆತ್ಮಗಳು ಸ್ವಯಂ ಆಗಿ ಜನ್ಮ ತಳೆಯಲು ಸಾಧ್ಯವಿಲ್ಲ. ಅವುಗಳು ಈ ಭೂಮಿಯಲ್ಲಿ ಅವತರಿಸಲು ಶರೀರರೂಪಿ ಮಾಧ್ಯಮಗಳ ಅವಶ್ಯಕತೆ ಇದೆ. ಕೆಟ್ಟ ಆತ್ಮಗಳಿಗೆ ಕೆಟ್ಟ ಶರೀರರೂಪಿ ಮಾಧ್ಯಮಗಳು ಸಿಗದಿದ್ದರೆ ಅವುಗಳಿಗೆ ಈ ಭೂಮಿಯಲ್ಲಿ ಅವತರಿಸಲಾಗುವುದಿಲ್ಲ. ಅವುಗಳಿಗೆ ಅವತರಿಸಲಾಗದಿದ್ದರೆ ಈ ಪ್ರಪಂಚದಲ್ಲಿ ಅಶಾಂತಿ ಉಂಟಾಗಲು ಸಾಧ್ಯವಿಲ್ಲ. ಆಗ ಈ ವಿಶ್ವದಲ್ಲಿ ಶಾಂತಿ ಸ್ಥಾಪಿತವಾಗುತ್ತದೆ. ಈ ವಿಶ್ವಶಾಂತಿಯನ್ನು ತರುವುದಕ್ಕೋಸ್ಕರ ಅಸುರ ಆತ್ಮಗಳ ಆಗಮನವನ್ನು ತಡೆಯಬೇಕು. ಆ ಆಗಮನವನ್ನು ತಡೆಯಲು ಗರ್ಭಧಾನ ಸಂಸ್ಕಾರದ ಜ್ಞಾನದ ಅರಿವನ್ನು ಈಗಿನ ಪೀಳಿಗೆಗೆ ವಿವಾಹದ ಪೂರ್ವದಲ್ಲೇ ಮೂಡಿಸಬೇಕಾಗುತ್ತದೆ. ತಂದೆ ಹಾಗೂ ತಾಯಿ ಒಳ್ಳೆಯ ಆಧ್ಯಾತ್ಮಿಕ ಸ್ಥಿತಿಯನ್ನು ತಯಾರಿ ಮಾಡಬೇಕು. ಈ ಉದ್ದೇಶ ಅಸಂಭವವೆಂದು ಆರಂಭದಲ್ಲಿ ಅನಿಸಬಹುದು. ಆದರೆ ನಿಧಾನವಾಗಿ ಮನುಷ್ಯ ತನ್ನ ಜೀವನದಲ್ಲಿ ಈ ಲಕ್ಷ್ಯದ ಕಡೆ ತಲುಪುವ ಪ್ರಯಾಸ ಮಾಡಬೇಕು. ಇಂತಹ ಒಂದು ಉತ್ತಮ ಪ್ರಯತ್ನಕ್ಕೆ ಮನುಷ್ಯ ತನ್ನ ಸಹಕಾರ ನೀಡಬೇಕು. ಅವನಿಗೆ ತನ್ನ ಜೀವಿತಾವಧಿಯಲ್ಲಿ ಈ ಗುರಿಯನ್ನು ಸಾಧಿಸಲಾಗಲಿಕ್ಕಿಲ್ಲ. ಆದರೂ ಮುಂದಿನ ಪೀಳಿಗೆಗೆ ಅಥವಾ ಪಿಂಡಗಳಿಗೆ ಆ ಶಾಂತ ಪ್ರೇಮಮಯ ವಿಶ್ವ ಪ್ರಾಪ್ತವಾಗುತ್ತದೆ. ಹಾಗೆಯೇ ಅವನಿಗೆ ಇಂತಹ ಒಂದು ಮಹಾನ್ ಕಾರ್ಯಕ್ಕೆ ತನ್ನ ಸಹಯೋಗ ನೀಡಿ ಆತ್ಮಶಾಂತಿಯ ಅನುಭವ ಪಡೆಯುವ ಸೌಭಾಗ್ಯ ದೊರೆಯುತ್ತದೆ. ಇವತ್ತು ವಿಶ್ವದಲ್ಲಿ ಅಶಾಂತಿ ಇರಲು ಕಾರಣ ಈ ಗರ್ಭಧಾನ ಸಂಸ್ಕಾರದ ಮಹತ್ವ ತಿಳಿಯದಿರುವುದು. ಇದು ವಿಶ್ವವನ್ನು ನಿರ್ಮಾಣ ಮಾಡುವ ಒಳ್ಳೆಯ ಸಂಸ್ಕಾರ. ಇವತ್ತು ಇದರ ಜ್ಞಾನವು ಮನುಷ್ಯನಿಗಿಲ್ಲದ ಕಾರಣ ಇದು ತನ್ನ ಮಹತ್ವವನ್ನು ಕಳೆದುಕೊಂಡಿದೆ. ಈ ಸಜೀವ ಜ್ಞಾನ ಮನುಷ್ಯ ಸಮಾಜಕ್ಕೆ ತಲುಪಬೇಕು. ಈ ಸಜೀವ ಜ್ಞಾನದ ಮಾಧ್ಯಮದಿಂದ ಜನ ಒಳ್ಳೆಯ ಅನುಭವವನ್ನು ಪಡೆಯುತ್ತಾರೆ. ಒಳ್ಳೆಯ ಅನುಭವಗಳನ್ನು ಪಡೆದ ನಂತರ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯುತ್ತಾರೆ. ಧರ್ಮಕ್ಕೂ ಆಧ್ಯಾತ್ಮಿಕ ಸ್ಥಿತಿಗೂ ಯಾವುದೇ ಕೊಡುಕೊಳ್ಳುವಿಕೆಯ ವ್ಯವಹಾರವಿಲ್ಲ. ಪ್ರತಿಯೊಂದು ಧರ್ಮದಲ್ಲಿ ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯಲು ಮಾರ್ಗವನ್ನು ತಿಳಿಸಲಾಗಿದೆ. ಮನುಷ್ಯ ಯಾವುದೇ ಧರ್ಮದ ಆಶ್ರಯದಲ್ಲಿ ಮುಂದುವರಿಯಲಿ, ತಲುಪುವುದು ಒಂದೇ ಸ್ಥಾನಕ್ಕೆ. ಇದು ಹೇಗೆಂದರೆ, ಒಂದು ನಗರವನ್ನು ತಲುಪಲು ಅನೇಕ ಮಾರ್ಗಗಳು ಇರುವ ಹಾಗೆ. ಆದರೆ ನಗರವನ್ನು ತಲುಪಿದಾಗ ಎಲ್ಲ ಮಾರ್ಗಗಳು ಕೊನೆಗೊಳ್ಳುತ್ತವೆ. ಆಗ ಉಳಿಯುವುದು ಕೇವಲ ನಗರ ಮಾತ್ರ. ಇದೇ ಪ್ರಕಾರವಾಗಿ ಆಧ್ಯಾತ್ಮಿಕ ಸ್ಥಿತಿ ರೂಪವಾದ ನಗರಕ್ಕೆ ತಲುಪಿದಾಗ ಎಲ್ಲ ಧರ್ಮರೂಪ ಮಾರ್ಗಗಳು ಸಮಾಪ್ತಗೊಳ್ಳುತ್ತವೆ. ಆದ್ದರಿಂದ ಯಾವ ಧರ್ಮದ ಮಾರ್ಗದಿಂದ ಅಲ್ಲಿಗೆ ತಲುಪಲಾಗಿದೆ ಎಂಬುದಕ್ಕೆ ಯಾವುದೇ ಮಹತ್ವವಿರುವುದಿಲ್ಲ. ಮಹತ್ವಪೂರ್ಣವಾದದ್ದೇನೆಂದರೆ ನಗರಕ್ಕೆ ಬಂದಿರುವುದು ಅಷ್ಟೇ. ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ. ಆಧ್ಯಾತ್ಮಿಕ ಸ್ಥಿತಿಯನ್ನು ಪಡೆಯಲು ಎಲ್ಲ ಧರ್ಮಗಳಲ್ಲೂ ಸಮಾನವಾದ ಅವಕಾಶಗಳಿವೆ. ಉದ್ಭವಿಸುವ ಪ್ರಶ್ನೆ ಏನೆಂದರೆ, ನೀನು ನಿನ್ನ ಧರ್ಮವನ್ನು ಹಿಡಿದುಕೊಂಡು ಒಂದೇ ಕಡೆ ಕುಳಿತಿರುವೆಯೋ ಅಥವಾ ಧರ್ಮದ ಮಾರ್ಗದ ಮೂಲಕ ನಗರವನ್ನು ತಲುಪಿರುವೆಯೋ ಎಂಬುದು. ಸಾಮಾನ್ಯವಾಗಿ ಅಜ್ಞಾನದಿಂದಾಗಿ ಮನುಷ್ಯ ಧರ್ಮದ ಮಾರ್ಗವನ್ನೇ ನಗರವೆಂದು ಅರ್ಥೈಸಿಕೊಂಡು ಅದನ್ನು ಹಿಡಿದುಕೊಂಡೇ ಕುಳಿತಿರುತ್ತಾನೆ. ಅವನು ಆ ಮಾರ್ಗದಲ್ಲಿ ಕುಳಿತು ಕುಳಿತು ಆತನ ಇಡೀ ಜೀವನವೇ ಸಮಾಪ್ತಗೊಳ್ಳುತ್ತದೆ. ಹಾಗಾಗಿ ಯಾವ ಧರ್ಮದಲ್ಲಿ ಮನುಷ್ಯ ಜನ್ಮ ತಾಳಿದ ಎಂಬುದಕ್ಕೆ ಯಾವುದೇ ಮಾನ್ಯತೆ ಇಲ್ಲ. ಆದರೆ ಯಾವ ಧರ್ಮ ಮಾರ್ಗದ ಮೂಲಕ ಮನುಷ್ಯ ನಗರರೂಪಿ ಆಧ್ಯಾತ್ಮಿಕ ಸ್ಥಿತಿಗೆ ತಲುಪಿದ ಎಂಬುದಕ್ಕೆ ಮಹತ್ವವಿದೆ. ಈ ಕಾರಣಕ್ಕಾಗಿ ಇವತ್ತು ಇಡೀ ಮನುಷ್ಯ ಸಮಾಜ ಕತ್ತಲಲ್ಲಿ ತಡಕಾಡುತ್ತಿದೆ. ಗುರುಗಳಾದ ನಮಗೆ ಇದು ತಿಳಿದಿದೆ. ಆದರೆ ಅತಿ ಸಂವೇದನಾಶೀಲ ಸ್ಥಿತಿಯನ್ನು ಪಡೆದ ನಂತರ ನಾವು ಇಚ್ಛಿಸಿದರೂ ಸಮಾಜದೊಳಗೆ ಹೋಗಲು ಸಾಧ್ಯವಿಲ್ಲ. ಇದು ಅದೇ ಪ್ರಕಾರ ಬಿಳಿ ಬಟ್ಟೆಯನ್ನು ಧರಿಸಿಕೊಂಡು ಇದ್ದಿಲ ಗಣಿಗೆ ಹೋಗಲಾರದ ಸ್ಥಿತಿಯಿದ್ದಂತೆ.
ಈಗ ನನ್ನ ಬಳಿ ಆಯುಷ್ಯವೂ ಬಾಕಿಯುಳಿದಿಲ್ಲ. ನನ್ನ ಇಡೀ ಜೀವನವು ನಾನು ಪಡೆದುದೆಲ್ಲವನ್ನು ನಿಭಾಯಿಸಿಕೊಂಡು ಉಳಿಸಿಕೊಂಡು ಬರುವುದರಲ್ಲೇ ಕಳೆದು ಹೋಯಿತು. ಗುರುಗಳಾದ ನಮಗೆ ನಮ್ಮ ಜೀವನದಲ್ಲಿ ಸಜೀವ ಜ್ಞಾನವನ್ನು ಉಳಿಸಿಕೊಂಡು ಬರೆಯುವ ಕಾರ್ಯವನ್ನಷ್ಟೇ ಮಾಡಲು ಸಾಧ್ಯವಾಯಿತು. ಈ ಜ್ಞಾನವನ್ನು ಸಮಾಜದಲ್ಲಿ ಹಂಚಲು ಇಚ್ಛಿಸಿದರೂ ಅದನ್ನು ಹಂಚಲು ಸಾಧ್ಯವಾಗಿಲ್ಲವೇಕೆಂದರೆ ಈ ಹಂಚುವ ಕಾರ್ಯ ನಮ್ಮದಲ್ಲ, ಅದನ್ನು ಉಳಿಸಿಕೊಂಡು ಬರುವುದಷ್ಟೇ ನಮ್ಮ ಕಾರ್ಯ. ಹಾಗಾಗಿ ಅದನ್ನು ಸಂಭಾಳಿಸಿಕೊಂಡು ಬಂದಿರುವೆ. ಈಗ ಅದನ್ನು ಹಂಚುವ ಕಾರ್ಯ ನಿನ್ನದಾಗಿದೆ. ಇದನ್ನು ನಿನ್ನ ಜೀವಂತ ಕಾಲದಲ್ಲಿ ಎಲ್ಲರಿಗೂ ವಿತರಿಸು. ಈ ಸಜೀವ ಜ್ಞಾನವನ್ನು ಹಂಚಲು ಅತಿ ಸಂವೇದನಾಶೀಲ ಹೃದಯ ಬೇಕು. ಇಡೀ ಮನುಷ್ಯ ಜಾತಿಯನ್ನೇ ತನ್ನೊಳಗೆ ಇಟ್ಟುಕೊಳ್ಳುವಂತಹ ದೊಡ್ಡ ಪಾತ್ರೆ ಬೇಕು. ಅಂದರೆ ಅಂತಹ ಹೃದಯವಂತಿಕೆ ಬೇಕು. ಇಡೀ ಮನುಷ್ಯ ಕುಲವನ್ನೇ ಹಿಡಿಸಿಕೊಳ್ಳುವ ದೊಡ್ಡ ಹಂಡೆ ನಾನಾಗಿಲ್ಲ. ನಿನ್ನ ಹಂಡೆ ಅದಕ್ಕೆ ಸರಿಯಾಗಿದೆ. ಆದ್ದರಿಂದ ನಿನ್ನ ತೆಗೆದುಕೊಳ್ಳುವ ಪಾತ್ರೆಗೆ ನಾನು ಯೋಗದಾನ ಮಾಡಿರುವೆ. ನಾವು ಗುರುಗಳು ನಮ್ಮ ಕಾರ್ಯವನ್ನು ಮಾಡಿರುತ್ತೇವೆ, ನೀನು ನಿನ್ನ ಕಾರ್ಯವನ್ನು ಮಾಡು. ನಾನು ಪುನಃ ನನ್ನ ಅನುಮಾನವನ್ನು ವ್ಯಕ್ತಪಡಿಸಿದೆ. ನಾನು ನನ್ನ ಜೀವನದಲ್ಲಿ ಯಾವುದನ್ನು ಹಂಚಿರುವುದಿಲ್ಲ. ನನಗೆ ಹೇಗೆ ಹಂಚಬೇಕೆಂದು ಗೊತ್ತಿಲ್ಲ. ನನಗೆ ಯಾರೊಂದಿಗೂ ಸರಿಯಾಗಿ ಮಾತನಾಡಲು ಬರುವುದಿಲ್ಲ. ಹಾಗಿರುವಾಗ ಯಾರಿಗೆ ಹೇಗೆ ಆ ಜ್ಞಾನವನ್ನು ಕೊಡಲಿ? ಸರಿಯಾಗಿ ಕೊಡುವುದು ನನಗೆ ಗೊತ್ತಿಲ್ಲದಿರುವಾಗ ಯಾರೇ ಆದರೂ ಅದನ್ನು ನನ್ನಿಂದ ತೆಗೆದುಕೊಳ್ಳುವುದು ಹೇಗೆ? ನನ್ನಿಂದ ಏನನ್ನು ಪಡೆಯುತ್ತಾರೆ? ನಾನು ಸ್ವಯಂ ಒಬ್ಬ ಅಜ್ಞಾನಿ. ನಾನು ಯಾವುದೇ ಶಾಸ್ತ್ರಗಳನ್ನು ಓದಿಲ್ಲ, ಯಾವುದೇ ಧಾರ್ಮಿಕ ಗ್ರಂಥಗಳನ್ನು ಅಭ್ಯಾಸ ಮಾಡಿಲ್ಲ. ನಾನು ಯಾವುದೇ ಜ್ಞಾನವನ್ನು ಪಡೆದಿಲ್ಲ. ನಾನು ಯಾವುದೇ ಧ್ಯಾನ ಸಾಧನೆ ಮಾಡಿಲ್ಲ. ಹಾಗೆಯೇ ನನ್ನಲ್ಲಿ ಯಾವ ಶಕ್ತಿಯೂ ಇಲ್ಲ, ಜ್ಞಾನವೂ ಇಲ್ಲ. ನಾನು ಒಬ್ಬನೇ ಏನು ಮಾಡಲು ಸಾಧ್ಯ? ಈಗ ನೀವು ಕೂಡ ನನ್ನೊಂದಿಗೆ ಇರುವುದಿಲ್ಲ. ನಾನು ಒಬ್ಬನೇ ಏನು ಮಾಡಲಿ? ನನಗೆ ಇದನ್ನೆಲ್ಲ ಮಾಡಲು ಸಾಧ್ಯವಿಲ್ಲ. ನೀವು ಬೇರೊಬ್ಬ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಳಿ. ಈಗ ದೇಹತ್ಯಾಗ ಮಾಡಬೇಡಿ. ಇನ್ನೊಬ್ಬ ಒಳ್ಳೆಯ ಮಾಧ್ಯಮ ಸಿಗುವವರೆಗೆ ನಿಲ್ಲಿ. ನಿಮ್ಮ ಜ್ಞಾನವನ್ನು ಯಾವುದಾದರೂ ಜ್ಞಾನಪುರುಷನಿಗೆ ನೀಡಿ, ನಂತರ ದೇಹತ್ಯಾಗ ಮಾಡಿರಿ. ನೀವು ನನಗೆ ಒಪ್ಪಿಸಿರುವ ಜವಾಬ್ದಾರಿಗೆ ನಾನು ಯೋಗ್ಯ ವ್ಯಕ್ತಿಯಲ್ಲ. ಗುರುದೇವರು ಗಂಭೀರವಾಗಿ ಹೇಳಿದರು, ಯೋಗ್ಯ ಅಥವಾ ಅಯೋಗ್ಯವೆಂಬ ನಿರ್ಣಯವನ್ನು ಮಾಡಿರುವುದು ನಾನಲ್ಲ. ನಿನ್ನನ್ನು ನನ್ನ ಗುರುಗಳು ಆಯ್ಕೆ ಮಾಡಿದ್ದಾರೆ. ಅವರ ಮೂಲಕ ಹಿಂದಿನ 800 ವರ್ಷಗಳ ಆಧ್ಯಾತ್ಮಿಕ ಸಾಧನೆಯು ನಿನ್ನ ತನಕ ತಲುಪಿದ ನಂತರ ಅದು ಮುಕ್ತಾಯಗೊಳ್ಳುತ್ತದೆ. ನಿನ್ನ ಅಂತ್ಯದೊಂದಿಗೆ ಸಾಧನೆ ಒಂದು ಯುಗದ ಅಂತ್ಯವಾಗಲಿದೆ. ಈ 800 ವರ್ಷಗಳ ಹಳೆಯ ಜ್ಞಾನವನ್ನು ಹಂಚದಿದ್ದರೆ ಆ ಆಧ್ಯಾತ್ಮಿಕ ಸಾಧನೆಗೆ ಯಾವ ಅರ್ಥವೂ ಬರದೆ ವ್ಯರ್ಥವಾಗಿ ಹೋಗಿಬಿಡುತ್ತದೆ. ಈ ಸಜೀವ ಜ್ಞಾನವು ಯಾವುದೇ ಪುಸ್ತಕದ ಜ್ಞಾನವಲ್ಲ. ಸಜೀವ ಜ್ಞಾನದಿಂದ ಎಲ್ಲ ತಿಳುವಳಿಕೆಯು ಒಳಗಿನಿಂದ ಆತ್ಮದಿಂದಲೇ ಉಂಟಾಗುತ್ತದೆ. ಪುನಃ ಪುಸ್ತಕಗಳನ್ನು ಓದುವ ಅವಶ್ಯಕತೆಯೇ ಇರುವುದಿಲ್ಲ. ನೀನು ಸ್ವಯಂ ಪುಸ್ತಕವಾಗುವೆ. ಜನರು ನಿನ್ನನ್ನೇ ಓದುತ್ತಾರೆ. ಪುಸ್ತಕವು ಇತರ ಪುಸ್ತಕಗಳನ್ನು ಓದುವುದಿಲ್ಲ. ಆದ್ದರಿಂದ ನಿನ್ನನ್ನೇ ನೀನು ಪರಿಚಯಿಸಿಕೊ. ಯಾವಾಗ ನೀನು ನಿನ್ನನ್ನೇ ಗುರುತಿಸುವೆಯೋ ಆಗ ಎಲ್ಲ ಭ್ರಮೆಗಳು ದೂರವಾಗುತ್ತವೆ. ನೋಡಪ್ಪ, ಭೋಜನವನ್ನು ಎಲ್ಲರಿಗೆ ಬಡಿಸುವುದು ಒಂದು ಕಲೆ. ಈ ಕಲೆ ಎಲ್ಲರಲ್ಲೂ ಇರುವುದಿಲ್ಲ. ಯಾರು ಭೋಜನವನ್ನು ಬಡಿಸುತ್ತಾರೋ ಅವರಿಗೆ ಅಡಿಗೆ ಮಾಡಲು ಬರಬೇಕೆಂದಿಲ್ಲ. ಭೋಜನವನ್ನು ತಯಾರಿಸುವಲ್ಲಿ ಅನೇಕ ಕೈಗಳಿರಬಹುದು, ಆದರೆ ಬಡಿಸುವವನು ಅದನ್ನು ತಯಾರಿಸುವವನಲ್ಲ. ಹಾಗಾಗಿ ಆ ಜ್ಞಾನವನ್ನು ಸ್ವತಃ ಪಡೆಯುವ ಅವಶ್ಯಕತೆ ಇಲ್ಲ. ಅದು ಗುರುಕೃಪೆಯೊಂದಿಗೆ ಆಗುತ್ತದೆ. ಕೇವಲ ಹಂಚುವ ಕಾರ್ಯವನ್ನು ಮಾಡು. ಅದೇ ನಿನ್ನ ಕಾರ್ಯಕ್ಷೇತ್ರ. ನಿನಗೆ ವಹಿಸಲಾದ ಕೆಲಸವನ್ನು ಪ್ರಾರಂಭಿಸಿದರೆ ಸಾಕು, ಆ ಕಾರ್ಯ ತನ್ನಷ್ಟಕ್ಕೆ ಮುಂದಕ್ಕೆ ಹೋಗುತ್ತದೆ. ಆ ಕಾರ್ಯವನ್ನು ಹೇಗೆ ಮಾಡಲೆಂದು ಯೋಚಿಸಲು ಹೋಗಬೇಡ.
ಆಕಾಶ ಇಷ್ಟೊಂದು ವಿಶಾಲವಾಗಿರುವಾಗ ನಾನು ಹೇಗೆ ಹಾರಲಿ ಎಂದು ಪಕ್ಷಿ ಯೋಚಿಸುವುದಿಲ್ಲ. ಪಕ್ಷಿಯು ಹಾರುವುದಕ್ಕಾಗಿಯೇ ಜನ್ಮ ತಳೆದಿರುವುದರಿಂದ ಅದು ಸುಮ್ಮನೆ ಹಾರುತ್ತದೆಯಷ್ಟೆ. ಈ 800 ವರ್ಷಗಳ ಸಾಧನೆಯು ನಿನ್ನ ಕೈಯಲ್ಲಿ ಕೊನೆಗೊಳ್ಳಲಿದೆ. ಈ ಜ್ಞಾನಯಜ್ಞದ ಅಂತಿಮ ಆಹುತಿಯನ್ನು ನಿನ್ನ ಮೂಲಕ ಮಾಡಲಾಗುತ್ತದೆ. ಇದು ಪೂರ್ವ ನಿಶ್ಚಿತವಾಗಿದೆ. ನಿನ್ನ ಜನ್ಮವು ಈ ಉದ್ದೇಶಕ್ಕಾಗಿಯೇ ಆಗಿದೆ. ನೀನು ಈ ಕಾರ್ಯವನ್ನು ನಾನು ಮಾಡಿದೆ ಎಂದಾಗ ಅದು ನಿನ್ನ ಶರೀರದ ಅಹಂಕಾರದ ಭಾವವಾಗುತ್ತದೆ. ಆ ನಾನು ಎಂಬುದನ್ನು ಕಡೆಗಣಿಸಿದಾಗ ಎಲ್ಲ ಸ್ಥಿತಿಯು ಶುದ್ಧವಾಗಿ ಸ್ಪಷ್ಟವಾಗಿರುತ್ತದೆ. ನೀನು ಈ ಕಾರ್ಯವನ್ನು ಮಾಡುವುದಿಲ್ಲ. ಈ ಕಾರ್ಯವು ನಿನ್ನ ಮಾಧ್ಯಮದ ಮೂಲಕ ಸಂಪನ್ನಗೊಳ್ಳಲಿದೆ. ನೋಡಪ್ಪ, 800 ವರ್ಷಗಳ ಈ ವಿಶಾಲವಾದ ಜ್ಞಾನದ ಖಜಾನೆಯನ್ನು ನೀನು ಹೇಗೆ ಹಂಚುವೆ? ಅದು ನಿನ್ನ ಮೂಲಕ ಹಂಚಲ್ಪಡುತ್ತದೆ. ಈ ನಾನು ಎಂಬ ಭಾವವನ್ನು ಬಿಟ್ಟು ಹಾಕಿ ನಿನ್ನನ್ನೇ ನೀನು ಸಮರ್ಪಿಸಿಕೊ. ಎಲ್ಲ ಕಾರ್ಯಗಳು ನಿನ್ನ ಜೀವನದಲ್ಲಿ ನಡೆಯುತ್ತವೆ. ನೀನು ಮಾಧ್ಯಮ ಮಾತ್ರ. ಆದ್ದರಿಂದ ನೀನು ಮಾಧ್ಯಮನೆಂದೇ ಆಲೋಚಿಸು. ಯಾವತ್ತಾದರೂ ಅಧಿಕ ಕಾರ್ಯ ಮಾಡುವುದಿದ್ದರೂ ನಿನ್ನ ಮಾಧ್ಯಮವೆಂದಷ್ಟೇ ನೆನಪಿನಲ್ಲಿಡು. ಮಾಧ್ಯಮವಾದವನು ಕಾರ್ಯವನ್ನು ಸಹಜವಾಗಿ ಸರಳವಾಗಿ ಮಾಡಬಲ್ಲ. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ ಅಂತರಿಕ್ಷಗಂ ಶಾಂತಿ ಪೃಥ್ವಿ ಶಾಂತಿ ಆಪಃ ಶಾಂತಿ ಔಷಧಯಃ ಶಾಂತಿ ವನಸ್ಪತಯಃ ಶಾಂತಿ ವಿಶ್ವೇ ದೇವಃ ಶಾಂತಿ ಬ್ರಹ್ಮ ಶಾಂತಿ ಸರ್ವಗಂ ಶಾಂತಿ ಶಾಂತಿರೇವ ಶಾಂತಿ ಸಾ ಮಾಂ ಶಾಂತಿರೇಧಿ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವರಿಷ್ಟ ಸುಶಾಂತಿರ್ಭವತು.